ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಕ್ಯಾರೆಟು, 1 ಬೀಟ್ರೋಟು, 1 ಆ್ಯಪಲ್ಲು, 1 ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡಿಕೊಂಡು ಇದಕ್ಕೆ ನಾನು ಸಕ್ಕರೆ ಏನೂ ಹಾಕಲ್ಲ, ಹಾಗೆ ಕುಡಿತೀನಿ. ಹಾಗೆ ಬರೀ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮಗೆ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಸಹ ಗ್ಲೋ ಆಗುತ್ತೆ. ವಾರದಲ್ಲಿ 2ರಿಂದ 3 ದಿವಸ ಇದನ್ನು ಕುಡಿಯೋದ್ರಿಂದ ನಮ್ಗೆ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಈಗ ತಿಂಡಿಗೆ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಹಾಕ್ಕೊಳ್ಳಿ. ಅದಕ್ಕೆ 1 ಚಿಟಿಕೆ ಆಗೋಷ್ಟು ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಯುವಾಗ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ನೋಡಿ, ಕಲಿಸ್ಕೊಂಡ್ಮೇಲೆ ಎಲ್ಲ ಮೆತ್ತಗೆ ಆಗುತ್ತೆ. ಅದಾದಮೇಲೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಅದು ಬೇಯಕ್ಕೆ ಬಿಡಿ. ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಸ್ವಲ್ಪ ಆರಿದ್ಮೇಲೆ ನಾವಿವಾಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಮಾಮೂಲಿ ಶಾವಿಗೆ ಮಾಡೋದು ಇರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ನಾವು ಶಾವಿಗೆನ ಒತ್ತಬೇಕಾಗುತ್ತೆ. ನೋಡಿ, ಈಗ ಒತ್ತುತ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ನಿಜ, ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ನೀವು ವಾರದಲ್ಲಿ 1 ದಿನ ಆರಾಮಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು. ನೋಡಿ, ಇವಾಗ ಒತ್ತುತ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಹಾಗೆ ಎಲ್ಲ ಪ್ಲೇಟ್ಸ್ಗೂ ಒತ್ತಿ. ಈಗ ಇಡ್ಲಿ ಕುಕ್ಕರ್ ಬರುತ್ತಲ್ಲ, ಅದರಲ್ಲಿ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಬೆಂದುಬಿಡುತ್ತೆ. ಇದು ಬಂದುಬಿಟ್ಟು ಎದೆ ನೋವಿರೋರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಇದಕ್ಕೆ ನಾವು ಕಾಯಿ ಹಾಲಿಗೆ ಗಸಗಸೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಕಾಯಿ ಹಾಲು ಗಸಗಸೆ ಎಲ್ಲ ಹಾಕಿ ಮಾಡೋದ್ರಿಂದ ಎದೆ ನೋವಿರೋರಿಗೆ ಇದು ತಿಂದರೆ ತುಂಬ ಒಳ್ಳೆಯದು. ಮತ್ತು ನೋಡಿ, ಇಲ್ಲಿ ನಾನು ಇದಕ್ಕೆ ಪಾಕ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು, ಬೆಲ್ಲದಲ್ಲಿ ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ಲ, ಅದಕ್ಕೆ ಅದನ್ನು ಸೋದಿಸ್ಕೊಂಡೆ. ಈಗ ಇದೊಂದು ಚೂರು ಕುದೀತಿರುವಾಗ ಇದಕ್ಕೆ ನಾನು ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು, ಆಫ್ ಮಾಡಿಬಿಡೋಣ. ಕುದ್ಮೇಲೆ ನೋಡಿ, ಈಗ ಒಂದು ಕುದಿ ಬರ್ತಾಯಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಅಷ್ಟೇ, ರೆಡಿ ಆಯಿತು ಶಾವಿಗೆ. ನಿಜ ತುಂಬ ಟೇಸ್ಟಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 5 ಥರ ಫ್ರೂಟ್ ತೊಗೊಂಡಿದ್ದೆ. ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಊಟಿ ಆ್ಯಪಲ್ಲು ಮತ್ತು ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂದೆ. ಈಗ ಮಧ್ಯಾಹ್ನದ ಅಡುಗೆಗೆ ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅದಕ್ಕೆ 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು ಹೆಸರು ಬೇಳೆನ ಒಂದು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಹುರಿಯೋದ್ರಿಂದ ನಮಗೆ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಆ ಥರ ಟೇಸ್ಟು ಸಿಗುತ್ತೆ. ನಾನಿಲ್ಲಿ ಸ್ವೀಟು ಮತ್ತು ಖಾರ 2 ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಅದನ್ನು ಅದ್ರ ಜೊತೆಗೆ ಹಾಕಿ ನೀರಲ್ಲಿ ಸ್ವಲ್ಪ ನೆನೆಸೋಣ. ಈಗ 1 ಗ್ಲಾಸ್ ಅಕ್ಕಿಗೆ ಒಂದು 3ರಿಂದ 4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದೀತಿರುವಾಗ ನೀರು ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಇದರಲ್ಲೇ ಸ್ವೀಟ್ ಪೊಂಗಲ್ ಮಾಡೋಕ್ಕೆ ಅರ್ಧ ತೊಗೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ ಹಾಲು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬೇಯ್ತಿದೆ. ಅಷ್ಟರಲ್ಲಿ ಇದಕ್ಕೆ ನಾವು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 1-2 ಟೀ ಸ್ಪೂನ್ ಆಗೋಷ್ಟು ಮೆಣಸು, ನೋಡಿ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಮತ್ತು 1 ಇಂಚ್ ಆಗೋಷ್ಟು ಶುಂಠಿ, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದೊಂದಾಗಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಂಡೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೋತೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ತಿಂತಿರುವಾಗ ಅದು ಬಾಯಿಗೆ ಸಿಗುತ್ತಲ್ಲ, ಅದರಿಂದ ಅದು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡೆ ಅಷ್ಟೇ. ನೋಡಿ, ಮೆಣಸು ಸ್ವಲ್ಪ ಕುಟ್ಬಿಟ್ಟು ಹಾಕ್ಕೊಳ್ಳಿ, ಆಗ ಅದರಲ್ಲಿರೋ ಖಾರ ಬಿಡುತ್ತೆ. ಈಗ ಅರ್ಧ ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ. ಈಗ ನಾವು ಪೊಂಗಲ್ಗೆ ಇಟ್ಟಿದ್ವಲ್ಲ ತಪ್ಪಲೆ, ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 3ರಿಂದ 4 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ.
ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಆಪ್ಷನಲ್ಲಿ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದಾದಮೇಲೆ ಇಲ್ಲಿ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಹಾಕಿದ್ಮೇಲೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ 2-3 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿ. ಈಗ ಈ ಬಿಸಿ ಬಿಸಿ ಆಗಿರೋ ಪೊಂಗಲ್ ನಿಮಗೆ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಜ ಇದು ತುಂಬ ಟೇಸ್ಟ್ ಆಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಈಗ ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಬೆಲ್ಲ ಇಟ್ಟಿದ್ದೀನಿ ಕರ್ಗಕ್ಕೆ. ಕರಗಿದ ಮೇಲೆ ಇದನ್ನು ಸೋದಿಸ್ಕೋಬೇಕು, ಯಾಕಂದರೆ ಇದ್ರಲ್ಲಿ ಕಲ್ಲಿರುತ್ತೆ ಅದರಿಂದ. ಈಗ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಳ್ಳೋಣ. ಹುರ್ಕೊಂಡು ಇದಕ್ಕೆ 1-2 ಏಲಕ್ಕಿ ಜಜ್ಜಿ ಹಾಕೋತೀನಿ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತಲ್ಲ, ಅದರಿಂದ ಹಾಕಿ. ಮತ್ತು 3-5 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ತೀನಿ. ಕಲಸಿ ಲಾಸ್ಟಿಗೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಸ್ವೀಟ್ ಪೊಂಗಲು ರೆಡಿ ಆಗುತ್ತೆ. ನಿಜ ಎರಡೂ ತುಂಬ ಚೆನ್ನಾಗಿರುತ್ತೆ. ನನಗೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.